ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಸ್ ಕುಕಿಂಗ್ ಚಾನಲ್. ನಾನು ಸುನೀತಾ. ಕೇವಲ 1 ಕಪ್ ರವೆಯನ್ನು ಬಳಸಿ ಯಾವುದೇ ರೀತಿಯಾಗಿ ಮೊಟ್ಟೆಯನ್ನು ಬಳಸದೆ, ಓವೆನ್ ಇಲ್ಲದೆ ತುಂಬಾ ಈಸಿಯಾಗಿ ಸ್ಪಾಂಜ್ ಕೇಕನ್ನು ನೀವು ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಮಕ್ಕಳಿಗಂತೂ ಈ ಕೇಕನ್ನು ಮಾಡಿಕೊಟ್ರೆ ಪದೇ ಪದೇ ಇದೇ ಥರ ಕೇಳ್ತಾರೆ, ಅಷ್ಟೊಂದು ರುಚಿಕರವಾಗಿರುತ್ತೆ. ಅದನ್ನು ಹೇಗೆ ಮಾಡೋದಂತ ನಾನಿಲ್ಲಿ ಡಿಟೇಲ್ ಆಗಿ ಹೇಳ್ತೀನಿ. ನಾನಿವಾಗ ಒಂದು ಸಣ್ಣ ಮಿಕ್ಸಿ ಜಾರ್ಗೆ 3/4 ಕಪ್ನಷ್ಟು ಸಕ್ಕರೆಯನ್ನು ತೆಗೆದುಕೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ಚಿರೋಟಿ ರವೆ ಅಂದರೆ ಸಣ್ಣ ರವೆಯನ್ನು ನಾನು ತೆಗೆದುಕೊಂಡಿದ್ದೀನಿ. 1 ಬೌಲ್ನಷ್ಟು. ನಿಮಗೆ ಸಣ್ಣ ರವೆ ಇಲ್ಲ ಅಂದರೆ 1 ಬೌಲ್ನಷ್ಟು ನೀವು ಬಾಂಬೆ ರವೆ ಅಂದರೆ ದೊಡ್ಡ ರವೆ ಅಂತಾರಲ್ಲ, ಅದನ್ನು ನೀವು ಸಪ್ರೇಟಾಗಿ ಗ್ರೈಂಡ್ ಮಾಡಿ ಈ ಸಕ್ಕರೆ ಜೊತೆ ಬೆರೆಸಿ ಇನ್ನೊಂದು ಸಲ ಗ್ರೈಂಡ್ ಮಾಡಿ ನೀವು ತೆಗೆದುಕೊಳ್ಬೋದು. ಇವಾಗ ನಾನು ಇದನ್ನು ಗ್ರೈಂಡ್ ಮಾಡಿ ತೆಗೆದುಕೊಳ್ತಿದ್ದೀನಿ. ತುಂಬಾ ನೈಸಾಗಿ ಬಂದಿದೆ. ಇವಾಗ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಸಮೀಪ ಬರ್ತಾ ಇದೆ. ಈ ಥರ ಒಂದು ಸಲ ರೆಸಿಪಿಯನ್ನು ಮಾಡಿ ನೋಡಿ. ಸಕ್ಕರೆ ಎಲ್ಲ ಪುಡಿಯಾಗಿ ನೈಸಾಗಿ ಬರುತ್ತೆ. ರವೆ ಸ್ವಲ್ಪ ಹಾಗಾಗಿ ಇರುತ್ತೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಅದನ್ನು ನೀವು ಹಾಗೆ ಹಾಕಿದರೆ ಆಯಿತು. ಇವಾಗ ಇದನ್ನು ಒಂದು ಬೌಲ್ಗೆ ನಾನು ಹಾಕ್ತಾಯಿದ್ದೀನಿ. ಹಾಗೆ ನಮ್ಮ ಚಾನಲಲ್ಲಿ ಐಸ್ ಕ್ರೀಮ್ ರೆಸಿಪಿ, ಕೇಕ್ ರೆಸಿಪಿ, ಹಾಗೆ ಕಪ್ ಕೇಕ್ ರೆಸಿಪಿಯನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರು ಬೇಕೋ ಅವರು ನೋಡ್ಬೋದು. ಪ್ಲೇಲಿಸ್ಟಲ್ಲಿ ಕೇಕ್ ರೆಸಿಪಿ ಅಂತ ಇದೆ. ಇವಾಗ ಒಂದು ಸಲ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಹಾಗೆ ಅರ್ಧ ಕಪ್ನಷ್ಟು ನಾನು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ನೀವು ಮೈದಾ ಹಿಟ್ಟು ಬೇಡವಾದರೆ ಗೋಧಿ ಹಿಟ್ಟನ್ನಾದರೂ ನೀವು ತೆಗೆದುಕೊಳ್ಬೋದು. ನಾನಿವಾಗ ಇದನ್ನು ಸಾಣಿಸಿ ತಗೋತಾ ಇದ್ದೀನಿ. ಇದರಲ್ಲಿ ಏನಾದರೂ ಗಂಟುಗಳಿದ್ದರೆ ಅದೆಲ್ಲ ಕ್ಲಿಯರಾಗಿ ಹೋಗುತ್ತೆ ಅಂತ ಅಷ್ಟೇ. ನೋಡಿ, ಇವಾಗ ಚೆನ್ನಾಗಿ ಒಂದು ಸಲ ಮೈದಾ ಹಿಟ್ಟನ್ನು ಸಾಣಿಸಿ ಇದರಲ್ಲಿ ಜಲ್ಡಿ ಮಾಡಿದ್ದೀನಿ. ಇವಾಗ ಇದನ್ನು ಮೈದಾ, ಸಕ್ಕರೆ ಹಿಟ್ಟು ಮತ್ತು ರವೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನೀವು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇವಾಗ 3/4 ಕಪ್ನಷ್ಟು ನಾನು ಕಾಯಿಸಿ ಬಿಸಿ ಮಾಡಿ ಆರಿಸಿದ ಹಾಲನ್ನು ತೆಗೆದುಕೊಳ್ತಾ ಇದ್ದೀನಿ. ನೀವು ಬಿಸಿ ಹಾಲನ್ನು ಮಾತ್ರ ಹಾಕಬೇಡಿ, ಕಾಯಿಸಿ ಆರಿಸಿದ ಹಾಲನ್ನು ಹಾಕಿ. ಹಾಗೆ ಅರ್ಧ ಕಪ್ನಷ್ಟು ನಾನು ಮೊಸರನ್ನು ಇದಕ್ಕೆ ಹಾಕ್ತಿದ್ದೀನಿ. ಒಂದು ವಿಸ್ಕರ್ ಅಥವಾ ಒಂದು ಸ್ಪೂನ್ ಸಹಾಯದಿಂದ ನೀವು ಇದನ್ನು ಗಂಟು ಇರಲಾರ್ದಂಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿಯಾಗಿ ಗಂಟು ಉಳಿಲಾರ್ದಂಗೆ ನೋಡ್ಕೊಳ್ಳಿ. ಹಾಗೆ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಮಾಡೋ ಪ್ರತಿಯೊಂದು ಹೊಸ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ 10 ರಿಂದ 15 ನಿಮಿಷಗಳ ಕಾಲ ನೆನೆಸಲಿಕ್ಕೆ ಹಾಗೆ ಇಡ್ತಿದ್ದೀನಿ. ಇವಾಗ ಒಂದು ಕೇಕ್ ಟಿನ್ನಿಗೆ, ನೀವು ಕೇಕ್ ಟಿನ್ ಇಲ್ಲ ಅಂದರೆ ಒಂದು ಅಲ್ಯೂಮಿನಿಯಂ ಪಾತ್ರೆಯನ್ನು ತೆಗೆದುಕೊಳ್ಬೋದು. ಅದಕ್ಕೆ ನಾನು ಎಣ್ಣೆಯನ್ನು ಹಚ್ತಿದ್ದೀನಿ. ಇವಾಗ ಈ ಥರ ಒಂದು ಬಟರ್ ಪೇಪರನ್ನು ಆ ಶೇಪಲ್ಲಿ ಕಟ್ ಮಾಡಿ ನಾನು ಹಾಕ್ತಿದ್ದೀನಿ. ನಿಮ್ಮ ಕಡೆ ಬಟರ್ ಪೇಪರ್ ಇಲ್ಲ ಅಂದರೆ ಎಣ್ಣೆ ಹಚ್ಚಿದ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ನೀವು ಸ್ಪ್ರಿಂಕಲ್ ಮಾಡಿದರೆ ನಡೆಯುತ್ತೆ. ಅದರ ಮೇಲೆ ಈ ಥರ ನಾನು ಮತ್ತೆ ಎಣ್ಣೆಯನ್ನು ಹಚ್ತಿದ್ದೀನಿ. ನೀವು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಎಣ್ಣೆಯನ್ನು ಹಚ್ಚಿ ಮೈದಾ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿದರೆ ನಡೆಯುತ್ತೆ. ಇವಾಗ ಗ್ಯಾಸ್ ಮೇಲೆ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಟಿದ್ದೀನಿ. ಕುಕ್ಕರನ್ನಾದರೂ ಇಡ್ಬೋದು. ಕುಕ್ಕರ್ನಲ್ಲಿ ಬಳಸುವಂತಹ ಪ್ಲೇಟ್ ಅಥವಾ ನೀವು ಗ್ಯಾಸಲ್ಲಿ ಇರುವಂತಹ ಪ್ಲೇಟನ್ನು ನೀವು ಈ ರೀತಿ ಉಲ್ಟಾ ಮಾಡಿ ಇಡ್ಬೋದು. ನಾನಿಲ್ಲಿ ಕುಕ್ಕರ್ನಲ್ಲಿ ಬಳಸುವಂತಹ ಪ್ಲೇಟನ್ನು ಇವಾಗ ಇಡ್ತಿದ್ದೀನಿ. ನೀವು ದಪ್ಪ ತಳದ ಪಾತ್ರೆಯನ್ನು ಇಲ್ಲಿ ಬಳಸಬೇಕು. ಇವಾಗ ನಾನು 10 ರಿಂದ 15 ನಿಮಿಷಗಳ ಕಾಲ ನೆನೆಸಿಟ್ಟಿರುವಂತಹ ಈ ಮಿಕ್ಸರ್ಗೆ 4 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಇಲ್ಲಿ ಹಾಕ್ತಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಿದ್ದೀನಿ. ಕಾಯಿಸಿ ಆರಿಸಿದ ತುಪ್ಪವನ್ನು ಇಲ್ಲಿ ಬಳಸ್ತಿದ್ದೀನಿ. ಹಾಗೆ ಬೇಕಿಂಗ್ ಪೌಡ್ರನ್ನು ನಾನಿಲ್ಲಿ ಹಾಕ್ತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನು ಇಲ್ಲಿ ಹಾಕಬೇಕು. ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಅಂದರೆ ಮನೆಯಲ್ಲಿ ಇರುವಂತಹ ಸೋಡಾವನ್ನು ನೀವು ಇಲ್ಲಿ ಹಾಕ್ಬೋದು. ನಾನಿಲ್ಲಿ ಒಂದು 5 ಡ್ರಾಪ್ಸು ಎಸೆನ್ಸನ್ನು ಹಾಕ್ತಿದ್ದೀನಿ. ನಿಮ್ಮ ಕಡೆ ಯಾವುದೇ ಫ್ಲೇವರ್ ಇದ್ದರೆ ಅದನ್ನು ನೀವು ಬಳಸ್ಬೋದು. ಇಲ್ಲವಾದರೆ ಏಲಕ್ಕಿ ಪುಡಿಯನ್ನು ನೀವು ಹಾಕಿ ಈ ಥರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಸೆನ್ಸನ್ನು ಬಳಸಿ ನೀವು ಕೇಕನ್ನು ಮಾಡಿದರೆ ಬೇಕ್ರಿ ಸ್ಟೈಲಲ್ಲಿ ಸೇಮ್ ಟೇಸ್ಟೇ ಬರುತ್ತೆ. ನೋಡಿ, ಈ ಥರ ಕರೆಕ್ಟಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿಯಾಗಿ ನಾನು ಮೊಟ್ಟೆಯನ್ನು ಇಲ್ಲಿ ಬಳಸ್ತಾ ಇಲ್ಲ. ಮೊಟ್ಟೆಯನ್ನು ಬಳಸದೆ ನೀವು ಈ ಥರ ಸ್ಪಾಂಜ್ ಕೇಕನ್ನು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಮೊಟ್ಟೆಯನ್ನು ತಿನ್ನಲಾರ್ದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಂತರ ಇವಾಗ ಟೂಟಿ ಫ್ರೂಟಿಯನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಮೈದಾವನ್ನು ಮಿಕ್ಸ್ ಮಾಡಿದ್ದೀನಿ ಟೂಟಿ ಫ್ರೂಟಿಗೆ. ಯಾಕಂದರೆ ನಾವು ಕೇಕಲ್ಲಿ ಟೂಟಿ ಫ್ರೂಟಿಯನ್ನು ಹಾಕಿದರೆ ಯಾವ ಲೆವೆಲಿನ ನಾವು ಮಿಕ್ಸ್ ಮಾಡಿರ್ತೀವಲ್ಲ ಅಲ್ಲೇ ಇರುತ್ತೆ, ಕೆಳಗೆ ಜಾರಿ ಹೋಗೋದಿಲ್ಲ. ಇವಾಗ ಟೂಟಿ ಫ್ರೂಟಿಯನ್ನು ಹಾಕಿ ನಾವು ಕೇಕ್ ಮಿಕ್ಸನ್ನು ಇದಕ್ಕೆ ಹಾಕ್ತಿದ್ದೀನಿ. ನೋಡಿ, ಇದೇ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಕೇವಲ 1 ಗಂಟೆಯಲ್ಲಿ ಈ ಕೇಕ್ ರೆಡಿ ಆಗುತ್ತೆ. ಸ್ವಲ್ಪ ಮೇಲೆ ನಾನು ಟೂಟಿ ಫ್ರೂಟಿಯನ್ನು ಹಾಕಿ ಸ್ಪೂನ್ನಿಂದ ಇದನ್ನು ಮಿಕ್ಸ್ ಮಾಡ್ತಿದ್ದೀನಿ.
ಕೇಕಿನ ಒಳಗಡೆ ಈ ಟೂಟಿ ಫ್ರೂಟಿಯನ್ನು ಮಿಕ್ಸ್ ಮಾಡ್ತಿದ್ದೀನಿ. ಕೇಕ್ ತಿನ್ನೋ ಮುಂದೆ ಒಳಗಡೆ ಟೂಟಿ ಫ್ರೂಟಿ ಇದ್ದರೆ ಇನ್ನೂ ಟೇಸ್ಟ್ ಹೆಚ್ಚಾಗುತ್ತೆ. ನಿಮಗೆ ಟೂಟಿ ಫ್ರೂಟಿ ಏನು ಬೇಡವಾದರೆ ನೀವು ಪ್ಲೇನ್ ಕೇಕನ್ನು ನೀವು ಮಾಡ್ಕೋಬೋದು. ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈ ಥರ ಒಂದು 2-3 ಸಲ ಟ್ಯಾಪ್ ಮಾಡ್ಕೋಬೇಕು. ಏರ್ ಬಬಲ್ಸ್ ಇದ್ದರೆ ಹೋಗುತ್ತೆ, ಕರೆಕ್ಟಾಗಿ ಕೂಡುತ್ತೆ ನೋಡಿ. ಮತ್ತು ನಾನು ಮೇಲ್ಗಡೆ ಡೆಕೋರೇಟಿವ್ ಆಗಿ ಟೂಟಿ ಫ್ರೂಟಿಯನ್ನು ಇಲ್ಲಿ ಬಳಸ್ತಿದ್ದೀನಿ. ನೀವು ಚೆರಿ ಇದ್ದರೆ ಚೆರಿಯನ್ನು ನೀವು ಡೆಕೋರೇಟಿವ್ ಆಗಿ ಬಳಸ್ಬೋದು, ಅಥವಾ ಡ್ರೈ ಫ್ರೂಟನ್ನು ಇಲ್ಲಿ ಬಳಸ್ಬೋದು. ಇವಾಗ ಗ್ಯಾಸ್ ಮೇಲೆ ಇಟ್ಟಿರುವಂತಹ ಪಾತ್ರೆ ಚೆನ್ನಾಗಿ ಕಾದಿದೆ ನೋಡಿ. ಇವಾಗ ಇದನ್ನು ಕರೆಕ್ಟಾಗಿ ನಾವು ಇಟ್ಟು ಒಂದು ಪ್ಲೇಟನ್ನು ಮುಚ್ಚಿದ್ದೀನಿ. ಇದು ಪ್ಲೇಟ್ ಆ ಕಡೆ ಈ ಕಡೆ ಹೋಗಬಾರ್ದು ಅಂಥೇಳಿ ನಾನು ಅದರ ಮೇಲೆ ಒಂದು ಕಲ್ಲನ್ನು ಇಟ್ಟಿದ್ದೀನಿ. ಒಂದು 40ರಿಂದ 45 ನಿಮಿಷಗಳವರೆಗೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ನೀವು ಈ ಕೇಕನ್ನು ಮಾಡ್ಕೋಬೇಕು ನೋಡಿ. 45 ನಿಮಿಷ ಆದ ನಂತರ ಈ ಥರ ಒಂದು ಚೆಕ್ ಮಾಡ್ಕೋಬೇಕು ಒಂದು ಕಡ್ಡಿಯಿಂದ. ಯಾವುದೇ ರೀತಿಯಾಗಿ ಇದಕ್ಕೆ ಅಂಟಬಾರ್ದು. ಅಂಟಿದರೆ ಮತ್ತೆ ಒಂದು 2ರಿಂದ 3 ನಿಮಿಷಗಳ ಕಾಲ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ನೀವು ಮತ್ತೆ ಕೇಕನ್ನು ಇಡಬೇಕು. ಇವಾಗ ಗ್ಯಾಸನ್ನು ಆಫ್ ಮಾಡಿ ನಾನು ಕೇಕನ್ನು ತೋರಿಸ್ತಿದ್ದೀನಿ ನೋಡಿ. ಎಷ್ಟೊಂದು ಚೆನ್ನಾಗಿ ಬಂದಿದೆ. ಅರ್ಧದಷ್ಟು ಜಾಸ್ತಿ ಆಗಿದೆ. 1/4% ನಾನು ಕೇಕ ಮಿಕ್ಸರ್ನ ಹಾಕಿದರೆ ಅರ್ಧಕ್ಕಿಂತ ಮೇಲ್ಗಡೆ ಆಗಿದೆ. ಇವಾಗ ಇದು ತಣ್ಣಗಾದ ಮೇಲೆ ಒಂದು ಪ್ಲೇಟ್ಗೆ ನಾನು ತೆಗಿತಾ ಇದ್ದೀನಿ. ಒಂದು 5 ನಿಮಿಷ ಹಾಗೆ ಬಿಡಬೇಕು. ತುಂಬಾ ಬಿಸಿ ಇರುತ್ತೆ ನೋಡಿ, ಯಾವುದೇ ರೀತಿಯಾಗಿ ಅಂಟ್ಕೊಳ್ಳೋದಿಲ್ಲ. ಎಷ್ಟೊಂದು ಈಸಿಯಾಗಿ ಬಂದಿದೆ ಅಂತ. ನೀವು ಎಡ್ಜಸ್ ಎಲ್ಲ ಚಾಕುವಿಂದ ಬಿಡಿಸಿ ಈ ಥರ ಒಂದು ಪ್ಲೇಟ್ಗೆ ಹಾಕಿದರೆ ಇವಾಗ ರೆಡಿಯಾಗಿದೆ. ತುಂಬಾ ಸ್ಮೂತಾಗಿರುವಂತಹ ರವೆ ಸ್ಪಾಂಜ್ ಕೇಕ್. ಮನೆಯಲ್ಲಿ ಯಾರ್ದಾದ್ರೂ ಬರ್ತಡೇ ಇದ್ದರೆ ಈ ಥರ ಒಂದು ಸಲ ಕೇಕನ್ನು ಮಾಡಿ ನೋಡಿ. ನಾನು ಕಟ್ ಮಾಡಿ ತೋರಿಸ್ತಿದ್ದೀನಿ ಎಷ್ಟೊಂದು ಸಾಫ್ಟಾಗಿದೆ ಅಂತ. ಒಳಗಡೆ ಟೂಟಿ ಫ್ರೂಟಿ ಹಾಕಿ ಮಿಕ್ಸ್ ಮಾಡಿದ್ವಲ್ಲ, ಅಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ. ಈ ಥರ ಪ್ರೆಸ್ ಮಾಡಿದರೆ ತುಂಬಾ ಸಾಫ್ಟಾಗಿ ಬಂದಿದೆ. ನೀವು ಹೊರಗಡೆ ಇಟ್ಟು ಒಂದು 3-4 ದಿನ ತಿನ್ಬೋದು. ಫ್ರಿಜ್ಜಲ್ಲಿಟ್ಟರೆ ಒಂದು ವಾರದ ತನಕ ನೀವು ಸ್ಟೋರ್ ಮಾಡಿ ಒಂದು ಏರ್ ಕಂಟೈನರ್ ಬಾಕ್ಸ್ನಲ್ಲಿ ನೀವು ಇಟ್ಟು ಮಕ್ಕಳಿಗೆ ಕೊಡ್ಬೋದು ನೋಡಿ. ಒಳಗಡೆ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಿರಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ನಾನು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಕೀಪ್ ಶ್ರೇಯಾಸ್ ಕುಕಿಂಗ್ ಚಾನಲ್. ಥ್ಯಾಂಕ್ ಯು.